ತುಂಬಾ ಜನ ಕೇಳ್ತಾ ಇದ್ರಿ ಕನ್ನಡದಲ್ಲಿ ಭಗವದ್ಗೀತೆಯನ್ನ ಓದ್ಬೇಕು, ಅರ್ಗಿಸ್ಕೊಳ್ಬೇಕು, ನಮಗ ಅರ್ಥ ಆಗೋ ತರ ಇರೋ ಬುಕ್ ಯಾವುದು ಕನ್ನಡದಲ್ಲಿ ಅಂತ ಹೇಳಿ. ನನ್ನ ಹತ್ರ 13 ವಿಧ ಬಗೆಯ ಭಗವದ್ಗೀತೆಗಳಿದಾವೆ. ಅದರಲ್ಲಿ ನಾನು ಇವತ್ತು 8 ಭಗವದ್ಗೀತೆಗಳನ್ನ, ವಿವಿಧ ಬಗೆಯ ಭಗವದ್ಗೀತೆಗಳನ್ನ ನಿಮಗೆ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ. ಮುಂಚೆನೆ ಹೇಳ್ತಾ ಇದ್ದೀನಿ, ತಲೆ ಸ್ನಾನ ಮಾಡಿದ್ರಾ, ನಾನ್ ವೆಜ್ ತಿಂದಿದ್ರಾ, ಕುಂಕುಮ ಯಾಕೆ ಹಾಕಿಲ್ಲ, ನಾಮ ಯಾಕೆ ಬಳ್ಕೊಂಡಿಲ್ಲ, ಇಂಥ ಕ್ವೆಶನ್ಸ್ ಎಲ್ಲ ಕಮೆಂಟ್ ಬಾಕ್ಸ್ ಅಲ್ಲಿ ಬಂದು ಕೆಟ್ಟದಾಗ ಕಮೆಂಟ್ ಮಾಡಿದ್ರೆ ಬ್ಲಾಕ್ ಲಿಸ್ಟ್ ಹಾಕ್ತೀನಿ ಅಷ್ಟೇ. ಯಾವ ಪುಸ್ತಕನ ಓದಿದೀವಿ, ಹೆಂಗ್ ಓದಿದ್ವಿ ಅನ್ನೋದು ಮ್ಯಾಟರ್ ಅಲ್ಲ, ಬದುಕಿಗೆ ಎಷ್ಟು ಅಳವಡಿಸ್ಕೊಂಡು ಬದುಕ್ತಾ ಇದೀವಿ ಅನ್ನೋದು ಮ್ಯಾಟರ್ ಆಗುತ್ತೆ. ಸೊ ಯಾರ್ಯಾರು ಇದನ್ನ ಹಿಂಗೆ ಓದ್ಬೇಕು ಅಂತ ಅನ್ಕೊಂಡಿದಿರೋ ಅವರು ಈ ರೀಲ್ನ ಸ್ಕಿಪ್ ಮಾಡ್ಬಿಡಿ ದಯವಿಟ್ಟು. ಮೊದಲನೇ ಭಗವದ್ಗೀತೆ, ಇದು ಸಖಿ ಸಿಂಚನ ಅಂತ ಹೇಳಿ ಇನ್ಸ್ಟಾಗ್ರಾಮ್ ಪೇಜ್ ಇದೆ ಅವ್ರದ್ದು, ಚೆಕ್ ಮಾಡಿ. ಇದರಲ್ಲಿ ಭಗವದ್ಗೀತೆಯ ಶ್ಲೋಕಗಳು ಮತ್ತೆ ಅರ್ಜುನ ಕೃಷ್ಣನಿಗೆ ಕೇಳಿದ ಪ್ರಶ್ನೆಗಳನ್ನ ಈ ರೀತಿ ಚಿಟ್ ತರ ಬರೆದು ಒಂದು ಬಾಕ್ಸ್ ಅಲ್ಲಿ ಹಾಕಿ ಕೊಡ್ತಾರೆ ನಿಮಗೆ. ಡೈಲಿ ಎದ್ದ ತಕ್ಷಣ ನೀವು ಒಂದ್ ಚೀಟಿ ತೆಗೆದು ಓದಿ ಒಂದು ಮೋಟಿವೇಶನ್ ತರ ತಗೊಂಡು ಯೂಸ್ ಮಾಡ್ಕೊಳ್ಬಹುದು. ಇದು ಮೊದಲನೆಯದು. ಎರಡನೆಯದು ಭಗವದ್ಗೀತಾ ಸರಳ ಕನ್ನಡ ಅನುವಾದ ಸಹಿತ. ಇದರಲ್ಲಿ ಅಷ್ಟು ಶ್ಲೋಕಗಳಿರ್ತವೆ, ಆ ಶ್ಲೋಕಗಳಿಗೆ ಕನ್ನಡದಲ್ಲಿ ಸಂಕ್ಷಿಪ್ತವಾಗಿ ವಿವರಣೆಯನ್ನ ಕೊಟ್ಟಿರ್ತಾರೆ. ಮೂರನೆಯದು ಭಗವದ್ಗೀತೆ ಶ್ಲೋಕ ಸಹಿತ. ಇದರಲ್ಲಿ ಕನ್ನಡ ಇರುತ್ತೆ, ಜೊತೆಗೆ ಈ ಪುಸ್ತಕದಲ್ಲಿ ಸಂಕ್ಷಿಪ್ತವಾಗಿ ವಿವರಣೆ ಇತ್ತು, ಇದರಲ್ಲಿ ಸ್ವಲ್ಪ ಇದಕ್ಕಿಂತ ಎಕ್ಸ್ಟೆಂಡೆಡ್ ವಿವರಣೆ ಇರುತ್ತೆ. ನಾಲ್ಕನೇ ಬಗ್ಗೆ ಗೀತೆಯೇ ನಿನ್ನ ಜ್ಞಾನ ಅಮೃತ. ಇದರಲ್ಲಿ ಪ್ರತಿ ಶ್ಲೋಕಗಳಿಗೆ, ಭಗವದ್ಗೀತೆಯಲ್ಲಿ ಬರುವಂತಹ ಪ್ರತಿ ಶ್ಲೋಕಗಳಿಗೆ ಸಂಕ್ಷಿಪ್ತ ವಿವರಣೆ ಏನ್ ಕೊಟ್ಟಿದ್ರು ಈ 2 ಚಿಕ್ಕ ಪುಸ್ತಕದಲ್ಲಿ, ಅದಕ್ಕಿಂತ ಹೆಚ್ಚಿನ ವಿವರಣೆ ನಿಮಗೆ ಸಿಗುತ್ತೆ. ಜೊತೆಗೆ ಈ ಸಂಸ್ಕೃತದ ಪದಗಳಿಗೆ ಕನ್ನಡದಲ್ಲಿ ಏನೇನು ಅರ್ಥ ಇದೆ ಅನ್ನೋದು ಕೂಡ ಈ ಪುಸ್ತಕದಲ್ಲಿ ಸಿಗುತ್ತೆ. ಇನ್ನು 5ನೆಯದು ಮಹಾಭಾರತ. ನನ್ನ ಹತ್ರ ಇರೋದು ಸಂಪುಟ 4, ಸಂಪುಟ 1, 2, 3 ಎಲ್ಲಾನು ತೋರ್ಸೋಕ್ ಆಗೋದಿಲ್ಲ, ಒಂದಿರ್ಲಿ ರೆಫರೆನ್ಸ್ಗೆ ಅಂತ ತಗೊಂಡಿದ್ದೀನಿ. ಇದು ಮಹಾಭಾರತ ಅಂದ್ರೆ ಭಗವದ್ಗೀತೆಯ ರೆಫರೆನ್ಸ್ ಅನ್ನ ತಗೊಂಡು ಮಾಡಿರುವಂತಹ ಪುಸ್ತಕ ಇದು. ಇದನ್ನು ಕೂಡ ನೀವು ಏನು ಭಗವದ್ಗೀತೆಯ ಒಂದು ರೆಫರೆನ್ಸ್ ಇಟ್ಕೊಂಡು ಓದಿದ್ರೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. 6ನೇ ಪುಸ್ತಕ ಶ್ರೀ ಮದ್ಭಗವದ್ಗೀತಾ ಪದಚ್ಛೇದ, ಅನ್ವಯ ಮತ್ತು ಸಾಧಾರಣ ತಾತ್ಪರ್ಯ ಸಹಿತ. ಇದರಲ್ಲಿ ಪದಚ್ಛೇದಗಳನ್ನ ಮಾಡಿರ್ತಾರೆ, ಅಂದ್ರೆ ಶ್ಲೋಕಗಳನ್ನ ಸ್ಪ್ಲಿಟ್ ಮಾಡಿ ಆ ಪದಗಳಿಗೆ ಏನ್ ಅರ್ಥ ಅನ್ನೋದನ್ನು ಇಲ್ಲೇ ಕೊಟ್ಟಿರ್ತಾರೆ. ಜೊತೆಗೆ ಇದರ ತಾತ್ಪರ್ಯ ಏನು ಅಂತ, ಈ ಮದ್ಭಗವದ್ಗೀತಾ ತಾತ್ಪರ್ಯ ಬೇರೆ. ಅಂದ್ರೆ ಈ ಪುಸ್ತಕವನ್ನ ಟ್ರಾನ್ಸ್ಲೇಟ್ ಮಾಡಿರೋರು ಅವ್ರ ಪಾಯಿಂಟ್ ಆಫ್ ವ್ಯೂ ಇರ್ಬೋದು, ಅಥವಾ ಇದನ್ನ ಹಿಂಗೂ ಅರ್ಥ ಮಾಡ್ಕೊಳ್ಬಹುದು ಈ ಶ್ಲೋಕವನ್ನ, ಇದರಲ್ಲಿ ಈ ತರ ಅರ್ಥ ಕೂಡ ಇರುತ್ತೆ ಅಂತ ಅನ್ನೋದನ್ನ ತಾತ್ಪರ್ಯವನ್ನ ನಿಮ್ಗೆ ಹೇಳಿರ್ತಾರೆ. ಇದು 6ನೇ ಪುಸ್ತಕ. 7ನೇ ಪುಸ್ತಕ ಶ್ರೀಮದ್ ಭಗವದ್ಗೀತೆ, ಸ್ವಾಮಿ ಚಿನ್ಮಯಾನಂದ ಅವರ ಪುಸ್ತಕ. ಇದು ಮೂಲ ವ್ಯಾಖ್ಯಾನ ಅದರದ್ದು. ಇದು ಅದಕ್ಕಿಂತ ಸೈಜಲ್ಲಿ ದೊಡ್ಡದಿದೆ. ಇದು ಅಷ್ಟೇ, ಶ್ಲೋಕಕ್ಕೆ ಅತಿ ಹೆಚ್ಚು ವಿವರಣೆ ನಿಮಗೆ ಸರಳ ಕನ್ನಡದಲ್ಲಿ, ತೀರಾ ಸರಳ ಕನ್ನಡವನ್ನು ಬಳಸಿ ನಿಮಗೆ ಅರ್ಥ ಆಗೋ ರೀತಿ ಮಾಡಿರುವಂತ ಪುಸ್ತಕ. ಆ 18 ದಿನಗಳು ತುಂಬಾ ಹಿಂದೆ ರಿವ್ಯೂ ಮಾಡಿದ್ದೆ. ಇದು ಕುರುಕ್ಷೇತ್ರ ಯುದ್ಧದಲ್ಲಿ 18 ದಿನ ಇತ್ತಲ್ಲ, ಅದರಲ್ಲಿ ಏನೇನಾಯ್ತು ಅನ್ನೋ ರೆಫರೆನ್ಸ್, ಜೊತೆಗೆ ಇದ್ರೊಳಗಡೆ ಭಗವದ್ಗೀತೆಯ ರೆಫರೆನ್ಸ್ ಕೂಡ ಇದೆ. ಈ 8 ಪುಸ್ತಕಗಳು ನೀವು ಕನ್ನಡದಲ್ಲಿ ಭಗವದ್ಗೀತೆ ಓದಬೇಕು ಅಂತ ಅನ್ಕೊಂಡಿದೀನಿ ಅಂತಂದ್ರೆ ಬೆಸ್ಟ್ ಬುಕ್ಗಳು ನನ್ನ ಪ್ರಕಾರ, ನಾನು ಓದಿರೋ ಪ್ರಕಾರ. ನಿಮಗೇನಾದ್ರೂ ಇದಕ್ಕಿಂತ ಬೆಸ್ಟ್ ಕನ್ನಡದಲ್ಲಿ ಭಗವದ್ಗೀತೆ ಅರ್ಗಿಸ್ಕೊಳ್ಳೋಕೆ ಪುಸ್ತಕಗಳಿವೆ ಅಂತಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.